ಹಾಯ್ ಗೆಳೆಯರೆ, ಸೌದಿ ಅರೇಬಿಯಾ ದೇಶ. ಈ ದೇಶದ ಬಗ್ಗೆ ನಿಮಗೇನು ಗೊತ್ತು? ಕೇವಲ ಈ ಮರುಭೂಮಿ ನೋಡಿರಬೇಕು, ಇಲ್ಲಾಂದರೆ ಪೆಟ್ರೋಲ್ ಡೀಸೆಲ್ ಮಾರ್ತಾರೆ ಸರ್ ಅಷ್ಟೇ ಅಂತ ನೀವು ತುಂಬ ಜನ ಹೇಳ್ತೀರಾ. ಆದರೆ ಸೌದಿ ಅರೇಬಿಯಾ ದೇಶದ ಬಗ್ಗೆ ಅರ್ಧಕ್ಕಿಂತ ಜಾಸ್ತಿ ಜನ ಗೊತ್ತೇ ಇಲ್ಲ. ಈ ದೇಶದ ಎಷ್ಟು ಇಂಪಾರ್ಟೆಂಟ್ ಇದೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಸೌದಿ ಅರೇಬಿಯಾ ಸಾಮ್ರಾಜ್ಯ ಎಂದು ಇವರು ಕರೆಯುತ್ತಾರೆ. ಇದಕ್ಕೆ ಶಾರ್ಟ್ನಲ್ಲಿ ಇವರು KSA ಅಂತ ಕರೆಯುತ್ತಾರೆ. ಸೌದಿ ಅರೇಬಿಯಾದ ದೇಶದ ರಾಜಧಾನಿ ರಿಯಾದ್. ಇಲ್ಲಿ ಅಧಿಕೃತವಾಗಿ ಅರೇಬಿಕ್ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಇಲ್ಲಿಯ ಕರೆನ್ಸಿ ನೋಡಿದರೆ ಸೌದಿ ರಿಯಾಲ್ ಅಂದರೆ SAR ಇಲ್ಲಿಯ ಕರೆನ್ಸಿ. ಇಲ್ಲಿಯ ಸರ್ಕಾರ ಬಗ್ಗೆ ನಾನು ಹೇಳಲ್ಲ, ಇಲ್ಲಿ ಪ್ರಿನ್ಸ್ಗಳು ಅಂದರೆ ಒಬ್ಬ ರಾಜ ಇದನ್ನು ನಡೆಸ್ತಾನೆ. ಸೊ ಇಲ್ಲಿಯ ಪ್ರಮುಖ ಈಗ ಭೌಗೋಳಿಕತೆ ಬಗ್ಗೆ ಸ್ವಲ್ಪ ಮಾತಾಡೋಣ ಡೈರೆಕ್ಟ್ಲು. ರಾಜಕೀಯ ಬಗ್ಗೆ ಜಾಸ್ತಿ ಹೋಗೋ ಅವಶ್ಯಕತೆ ಇಲ್ಲ. ಇದು ಸ್ಥಳ ನೋಡಿದರೆ ಮಧ್ಯಪ್ರಾಚ್ಯ ಅರೇಬಿಯನ್ ಪರ್ಯಾಯ ದ್ವೀಪ, ಅಂದರೆ ಇದು ಇಡೀ ಜಗತ್ತಿನ ಒಂದು ಸೆಂಟರ್ ಬಂದು ಬರುತ್ತದೆ. ಸೌದಿ ಅರೇಬಿಯಾ ಅಂದರೆ ಅದು ಮಕ್ಕಾ ಇರುತ್ತದೆ ಆ್ಯಕ್ಚುಲಿ ನೋಡಿದರೆ. ಈ ದೇಶದ ಕೆಲವು ಗಡಿ ಭಾಗಗಳು ಅಂದರೆ ನೋಡಿದರೆ ಯಾವ್ಯಾವ ದೇಶದ ಜೊತೆ ತನ್ನ ಗಡಿಯನ್ನು ಈ ದೇಶ ಹಂಚಿಕೊಳ್ಳುತ್ತದೆ ಅಂದರೆ ಮೊದಲೇದು ಇರಾಕು, ಜೋರ್ಡಾನ್, ಕುವೈತು, ಒಮಾನ್, ಕತಾರ, UAE ಮತ್ತು ಯಮನ್. ಈ ದೇಶಗಳ ಜೊತೆ ತನ್ನ ಗಡಿ ಭಾಗವನ್ನು ಈ ದೇಶವು ಹಂಚಿಕೊಳ್ಳುತ್ತದೆ. ಇಲ್ಲಿಯ ಕೆಲವು ಕರಾವಳಿ ಭಾಗವನ್ನು ನೋಡಿದರೆ ಕೆಂಪು ಸಮುದ್ರ ಪಶ್ಚಿಮಕ್ಕೆ ಮತ್ತು ಅರೇಬಿಯನ್ ಕೊಲ್ಲಿ ಅಂದರೆ ಇದು ಪೂರ್ವಕ್ಕೆ ಬರುತ್ತದೆ. ಸೌದಿ ಅರೇಬಿಯಾದ ಕೆಲವು ಪ್ರಮುಖ ನಗರಗಳು ನೋಡಿದರೆ ಮೊದಲನೇದು ರಿಯಾದು, ಜೆಡ್ಡಾ, ಮೆಕ್ಕಾ, ಮದೀನಾ ಮತ್ತು ದಮ್ಮಾಮ್. ಮೆಕ್ಕಾ ಮತ್ತು ಮದೀನಾ ಇವು ಎರಡೂ ಬೇರೆ ಬೇರೆ ನಗರಗಳು ಸ್ನೇಹಿತರೆ, ನೆನಪಿರಲಿ. ತುಂಬ ಜನರು ಸೇಮ್ ಅಂತ ತಿಳ್ಕೊಂಡಿದ್ದಾರೆ, ಇದು ಅಲ್ಲ. ಇಲ್ಲಿ ಹವಾಮಾನ ನೋಡಿದರೆ ಇಲ್ಲಿ ಮರುಭೂಮಿಯ ಹವಾಮಾನ ಅಂದರೆ ಬಿಸಿ ಬೇಸಿಗೆ ಮತ್ತು ಸೌಮ್ಯ ಚಳಿ. ಇದರ ಅರ್ಥ ಏನಂದರೆ ಬೆಳಗ್ಗೆ ತುಂಬಾ ಇಲ್ಲಿ ಬಿಸಿಲಿರುತ್ತದೆ ಮತ್ತು ರಾತ್ರಿ ಯಾವಾಗ ಆಗುತ್ತೆ ತುಂಬಾ ಚಳಿ ಇರುತ್ತದೆ. ಈ ರೀತಿ ಮರುಭೂಮಿಯ ಹವಾಮಾನ ಇರುತ್ತದೆ. ಇಲ್ಲಿಯ ಜನಸಂಖ್ಯೆ ಮತ್ತು ಇಲ್ಲಿಯ ಸ್ವಲ್ಪ ಸಂಸ್ಕೃತಿ ನೋಡಿದರೆ ಇಲ್ಲಿ ಟೋಟಲು 36 ಮಿಲಿಯನ್ಗಿಂತ ಹೆಚ್ಚು ಜನರು ವಾಸವಾಗಿದ್ದಾರೆ 2024ರ ಜನಗಣತಿಯ ಪ್ರಕಾರ. ಇಲ್ಲಿ ಅಧಿಕೃತವಾಗಿ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡ್ತಾರೆ. ಅದರಲ್ಲಿ ಇಸ್ಲಾಂದಲ್ಲಿ ಪ್ರಧಾನವಾಗಿ ಸುನ್ನಿ. ಈಗ ಇಸ್ಲಾಂದಲ್ಲಿನೂ ಈ ಜಾತಿಗಳನ್ನು ಇವರು ತುಂಬಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಮನುಷ್ಯ ಜೀವನ ಎಲ್ಲಿ ಹುಟ್ಟಿದ್ದಾನೆ, ಅವ ಖಾಲಿ ಇದ್ದರೆ ಇದೇ ಕೆಲಸ ಮಾಡ್ತಾನೆ, ಆ ಜಾತಿ ಈ ಜಾತಿ ಅಂತ. ತುಂಬ ಜನರಿಗೆ ಇದು ಗೊತ್ತೇ ಇಲ್ಲ. ಮುಸ್ಲಿಮ್ನವರಲ್ಲೂ ತುಂಬಾ ಜಾತಿ ಇದೆ. ನಾವು ಹೇಗೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ಶೂದ್ರ ಅಂತ ಈಗ ತುಂಬಾ ಜಾತಿಗಳನ್ನು ನಾವು ಹೇಗೆ ವಿಂಗಡಿಸ್ತೀವಿ, ಈ ಇಸ್ಲಾಂನಲ್ಲೂ ತುಂಬಾ ಇದೆ. ಅದು ಸುನ್ನಿ ಆಗಿರ್ಬೋದು, ಅಹ್ಲೆ ಹದೀಸು ಮತ್ತು ಇವರು ಶಿಯಾ ಅಂತ ತುಂಬಾ ಇವ್ರದ್ದು ನಡೀತಿರುತ್ತೆ. ಸೊ ಅಷ್ಟೊಂದು ಅದರ ಬಗ್ಗೆ ಡೀಟೇಲ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಪ್ರಮುಖತೆ ಅಂದರೆ ಇಲ್ಲಿ ಇಸ್ಲಾಂ ಮತ್ತು ಪವಿತ್ರ ನಗರಗಳ ಒಂದು ನೆಲೆಯಾಗಿದೆ. ಅಂದರೆ ಇಡೀ ಜಗತ್ತಿನ ಒಂದು ಪವಿತ್ರವಾದ ಸ್ಥಾನ ಇಸ್ಲಾಂ ಧರ್ಮದ ಅದು ಎಲ್ಲಿದೆ ಅಂದರೆ ಅದು ಸೌದಿ ಅರೇಬಿಯಾ ದೇಶದಲ್ಲಿದೆ. ಅದು ಮೆಕ್ಕಾ ಮತ್ತು ಮದೀನಾ ಇವೆರಡು. ಇದರಲ್ಲಿ ಮೆಕ್ಕಾ ಇದು ಏನು ಸ್ಥಳ ಇದೆ ನೋಡಿ ಸ್ನೇಹಿತರೆ, ಇದು ಒಂದು ರಹಸ್ಯಮಯವಾದ ಸ್ಥಳ. ಇದರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಇಷ್ಟೇ ತಿಳ್ಕೊಳ್ಳಿ, ಈ ಮೆಕ್ಕಾ ಏನಿದೆ ನೋಡಿ, ಇದು ನಮ್ಮ ಪ್ರಪಂಚ ಏನಿದೆ ನೋಡಿ ಅದರಲ್ಲಿ ಸೆಂಟರ್ನಲ್ಲಿ ಬರುತ್ತದೆ ಇದು ಮೆಕ್ಕಾ. ಇದು ನೀವು ಪೂರ್ವದಿಂದ ಪಶ್ಚಿಮದಿಂದ ಉತ್ತರದಿಂದ ದಕ್ಷಿಣಕ್ಕೆ ಯಾಕಡೆನೂ ಕ್ಯಾಲ್ಕುಲೇಟ್ ಮಾಡಿದರೆ ಇದು ಸೆಂಟರ್ನಲ್ಲಿದೆ ನಮ್ಮ ಭೂಮಿಯ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ನೀವು ಆಕಾಶದ ಮೇಲೆ ನೋಡಿದರೆ ಯಾವತ್ತೂ ಯಾವುದೇ ಪ್ರಾಣಿ ಪಕ್ಷಿಗಳು ಇಲ್ಲಿ ಹಾರಾಡಲ್ಲ ಇದರ ಮೇಲೆ, ಮತ್ತು ಯಾವುದೇ ನಕ್ಷತ್ರಗಳನ್ನು ಕಾಣಲ್ಲ. ಇಷ್ಟೇ ಹೇಳ್ತೀನಿ. ಇನ್ನೂ ಡೀಟೇಲ್ ಆಗಿ ಒಂದು ಸಂಪೂರ್ಣ ವಿಡಿಯೋ ಮಾಡಿ ಅಲ್ಲಿ ಈ ಮೆಕ್ಕಾ ಅಂದರೆ ಈ ಮೆಕ್ಕಾ ಏನಿದೆ ನೋಡಿ ಇದರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ನಿಮಗೆ ಕೊಡ್ತೀನಿ. ಇವರ ರಾಷ್ಟ್ರೀಯ ದಿನ ಅಂದರೆ ಸೌದಿ ಅರೇಬಿಯಾದಲ್ಲಿ ಆಚರಣೆ ಮಾಡೋದು ಅದು ಸೆಪ್ಟೆಂಬರ್ 23ರಂದು ಇವರು ತಮ್ಮ ರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಾರೆ. ಮತ್ತು ಇಲ್ಲಿ ಸ್ವಲ್ಪ ಆರ್ಥಿಕತೆ ನೋಡೋಣ. ಹೇಗೆ ಸೌದಿ ಅರೇಬಿಯಾ ದೇಶ ನಡೆಯುತ್ತದೆ, ಹೇಗೆ ಇವರು ದುಡ್ಡು ಗಳಿಸುತ್ತಾರೆ, ಏನೇನು ಕೆಲಸ ಮಾಡ್ತಾರೆ. ಇದರಲ್ಲಿ ಮುಖ್ಯ ಕೈಗಾರಿಕೆಗಳು ಯಾವ್ಯಾವ ಅಂದರೆ ಇವರು ತೈಲ ಮತ್ತು ಅನಿಲ, ಇದು ಪೆಟ್ರೋಲಿಯಂ ಇರ್ಬೋದು, ನೀವು ಕಚ್ಚಾ ತೈಲ ಮತ್ತು ಇದು ಗ್ಯಾಸ್ ಇರ್ಬೋದು, ಪೆಟ್ರೋಕೆಮಿಕಲ್ಸು ಮತ್ತು ಪ್ರವಾಸೋದ್ಯಮ. ಇವು ಇಂಪಾರ್ಟೆಂಟ್ ಆದ ಇವರ ಎಕಾನಮಿಗೆ ತುಂಬಾ ಬೂಸ್ಟ್ ಕೊಡುತ್ತದೆ. ತೈಲ ಅಂದರೆ ಪೆಟ್ರೋಲಿಯಂ ಮತ್ತು ಇದು ಗ್ಯಾಸು ಮತ್ತು ಪೆಟ್ರೋಕೆಮಿಕಲ್ಸ್ ಹಾಗೂ ಪ್ರವಾಸೋದ್ಯಮ. ಅಂದರೆ ಮುಸ್ಲಿಮರು ಇಲ್ಲಿ ತುಂಬಾ ಬರ್ತಾರೆ ಮೆಕ್ಕಾ ಮತ್ತು ಮದೀನಾಕ್ಕೆ. ವಿಶ್ವದ ಅತಿ ದೊಡ್ಡ ಕಂಪನಿ ಅಂದರೆ ತೈಲ ಉತ್ಪಾದನೆದು ಅದು ಸೌದಿ ಅರಾಮ್ಕೋ. ಇದು ವಿಶ್ವದ ಅತಿ ದೊಡ್ಡ ತೈಲ ಕಂಪನಿಗಳಲ್ಲಿ ಒಂದಾಗಿದೆ. ಮತ್ತು ಇದರ ಎಕಾನಮಿ ನೋಡಿದರೆ ಅಂದರೆ ಇದು $2.1 ಟ್ರಿಲಿಯನ್ ಹೆಚ್ಚಾಗಿದೆ. ವಿಶ್ವದ ಟಾಪ್ 5 ಕಂಪನಿನಲ್ಲಿ ಬರುತ್ತದೆ. ಮೊದಲೇದು ಆ್ಯಪಲ್ ನೆನಪಿದೆ, ಅದನ್ನು ಈಗ ಕೆಳಗೆ ಮೇಲೆ ಆಗ್ತಾ ಇರುತ್ತೆ. ಆದರೆ ತೈಲ ಉತ್ಪಾದನೆಯಲ್ಲಿ ಇದು ನಂಬರ್ 1 ಇದೆ ಮತ್ತು ದೊಡ್ಡ ಕಂಪನಿ ಆಗಿದೆ ಸ್ನೇಹಿತರೆ, ನೆನಪಿರಲಿ. ನಮ್ಮ ದೇಶದ GDP ಇರೋದೇ $3.5 ಟ್ರಿಲಿಯನ್. ಈ ಕಂಪನಿಯ ವ್ಯಾಲ್ಯೂನೇ ಇರೋದು $2.1 ಟ್ರಿಲಿಯನ್ ಸದ್ಯಕ್ಕೆ. ಈ ಕಂಪನಿಗಳ ವ್ಯಾಲ್ಯೂಯೇಷನ್ ಮೇಲೆ ಕೆಳಗೆ ಆಗಿರುತ್ತದೆ. ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಇವ್ರದ್ದು ಆರ್ಥಿಕತೆಯಲ್ಲಿ ಇಂಪಾರ್ಟೆಂಟ್ ಏನಂದರೆ ಪ್ರವಾಸೋದ್ಯಮ. ಹೇಗೆ ದುಬೈ ಬೆಳೆದಿದೆ ನೋಡಿ, ಹಾಗೆ ಈಗ 2030 ಒಳಗೆ ಇವರು ತಮ್ಮ ತೈಲ ಅಂದರೆ ಈ ಪೆಟ್ರೋಲಿಯಂ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡೋದಕ್ಕೋಸ್ಕರ ಹೊಸ ಸಿಟಿಗಳನ್ನು ಇವರು ತೆಗಿತಾ ಇದ್ದಾರೆ ಮತ್ತು
ಆ ರೀತಿಯ ಟೂರಿಸ್ಟ್ ಅಟ್ರಾಕ್ಷನನ್ನು ಮಾಡ್ತಾ ಇದ್ದಾರೆ. ನೀವು IPLನಲ್ಲಿ ಈಗ ನೋಡ್ತಿರ್ಬೋದು, ಆ್ಯಡು ಬರ್ತಾ ಇದೆ, ವಿಸಿಟ್ ಸೌದಿ ಅಂತ ಬರ್ತಾ ಇದೆ ನೋಡಿ, ತುಂಬಾ ಬರ್ತಾ ಇದೆ. ಮತ್ತು ಆರಾಮ್ಕೋ ಆರೆಂಜ್ ಕ್ಯಾಪು, ಆರಾಮ್ಕೋ ಪರ್ಪಲ್ ಕ್ಯಾಪ್ ಅಂತ ಈಗ ಇಲ್ಲಿ ನಮ್ಮ IPLನಲ್ಲೂ ತುಂಬಾ ಇವರು ತೋರಿಸ್ತಾ ಇರಬೇಕು, ನೀವು ನೋಡ್ತಿರ್ಬೋದು ಅಡ್ವರ್ಟೈಸ್ಮೆಂಟ್ನಲ್ಲಿ. ಯಾಕಂದರೆ ಇವರು ಒಂದು ಪ್ರವಾಸೋದ್ಯಮದ ಮೇಲೆ ಒಂದು ತುಂಬಾ ಕಣ್ಣಿಟ್ಟಿದ್ದಾರೆ. ಇವರು ಇದರ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾ ಇದೆ. ಇಲ್ಲಿ ಧಾರ್ಮಿಕ ಪ್ರವಾಸೋದ್ಯಮ ತುಂಬಾ ಹೆಚ್ಚಿಗಾಗಿದೆ. ಮೆಕ್ಕಾ ಇರ್ಬೋದು, ಮದೀನಾ ಇರ್ಬೋದು ಮತ್ತು ಹಜ್ ಅಂತ ಇವರು ಉಮ್ರಾ ಯಾತ್ರೆಗೆ ತುಂಬ ಜನರು ಬರುತ್ತಾರೆ ಇಲ್ಲಿ. ಇನ್ನು ತುಂಬ ಜನ ತಿಳ್ಕೊಂಡಿದ್ದಾರೆ ಇಲ್ಲಿ ನಾವು ಕೇವಲ ಮುಸ್ಲಿಮರು ಅಷ್ಟೇ ಹೋಗ್ತಾರೆ ಅಂತ. ಆದರೆ ಸುಳ್ಳು ಸ್ನೇಹಿತರೆ, ಇಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಮೆಕ್ಕಾ ಮತ್ತು ಮದೀನಾಕ್ಕೆ. ನೀವು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ತುಂಬ ಜನರಿಗೆ ಇದು ತಪ್ಪಿದೆ, ಅಲ್ಲಿ ಇವ್ರವ್ರು ಹೋಗಬಾರ್ದಂತ. ಅಲ್ಲಿ ಕೇವಲ ಒಂದು ಇಷ್ಟೇ ಹೇಳ್ತಾರೆ ಇವರು, ದೇವರನ್ನು ಯಾರು ನಂಬೋದಿಲ್ಲ ಅವರು ಬರಬೇಡಿ ಅಂತ ಹೇಳ್ತಾರೆ. ಆದರೆ ಎಲ್ಲ ಜನರು ಇಡೀ ಜಗತ್ತಿನಲ್ಲಿ ಎಲ್ಲರೂ ದೇವರನ್ನು ನಂಬ್ತಾರೆ. ಅದಕ್ಕೋಸ್ಕರ ಮೆಕ್ಕಾ ಮತ್ತು ಈ ಮದೀನಾಕ್ಕೆ ತುಂಬ ಜನ ಹೋಗ್ತಾರೆ. ಅಲ್ಲಿ ತುಂಬಾ ಸೆಲೆಬ್ರಿಟಿಗಳು, ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಇನ್ನು ನೀವು ಅಲ್ಲಿ ಏನೆಲ್ಲ ನೋಡ್ಬೋದು ನೋಡೋಣ ಬನ್ನಿ. ಅಲ್ ಉಲಾ ಅಂದರೆ ಪೆಟ್ರಾದಂಥ ಒಂದು ಪ್ರಾಚೀನ ನಗರ ಇದು. ಒಂದು ನಯಾಬಿಟನ್ ನಗರ ಅಂತ ಇವರು ಕರೆಯುತ್ತಾರೆ. ವಿಶ್ವದ ಅಂಚು ಅಂದರೆ ರಿಯಾದ್ ಬಳಿ ಇರುವ ಒಂದು ನಾಟಕೀಯ ಬಂಡೆಗಳು, ಇಲ್ಲಿ ನೀವು ತುಂಬಾ ಜನರು ಇಲ್ಲಿ ಬಂದು ನೋಡ್ತಾರೆ. ಕೆಂಪು ಸಮುದ್ರ ಅಂದರೆ ಇದು ಒಂದು ಕರಾವಳಿ ಸೆಟಾರ್ಗ್ ಅಂದರೆ ಒಂದು ಯುನೆಸ್ಕೋ ಸೈಟ್ ಇದು. NEOM ಮತ್ತು ಇತ್ಯಾದಿ ಲೈನ್ಗಳು ಇಲ್ಲಿ ತುಂಬಾ ವಿಸಿಟ್ ಆಗಿದೆ. ಈ ಕೆಂಪು ಸಮುದ್ರದ ರೆಸಾರ್ಟ್ಗಳು ತುಂಬಾ ಹೆಸರುವಾಸಿಯಾಗಿವೆ. ಈ ರೆಸಾರ್ಟ್ಗಳಿಗಂತೂ ತುಂಬಾ ಜನ ಬರ್ತಾರೆ. ಇಲ್ಲಿ ಸಾರಿಗೆ ಮತ್ತು ಸ್ವಲ್ಪ ಮೂಲ ಸೌಕರ್ಯ ನೋಡಿದರೆ ಇದು ಪ್ರಮುಖ ಅಂದರೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡವಾದ ಇದು ಏರ್ಪೋರ್ಟ್ ಎಲ್ಲಿದೆ ಅಂದರೆ 6 ಏರ್ವೇಗಳು ಇಲ್ಲಿವೆ. ಅಂದರೆ ಒಂದು ಟೈಮಿಗೆ 6 ಪ್ಲೇನ್ಗಳು ಹಾರುವಷ್ಟು ಕೆಪಾಸಿಟಿ ಇರುವ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಏರ್ಪೋರ್ಟ್ ಇರುವುದು ಕೇವಲ ಅದು ಸೌದಿ ಅರೇಬಿಯಾದಲ್ಲಿ. ಇಲ್ಲಿ ಪ್ರಮುಖ ಅದರಲ್ಲಿ ವಿಮಾನ ನಿಲ್ದಾಣಗಳು ಯಾವ್ಯಾವು ಅಂದರೆ ಕಿಂಗ್ ಖಾಲಿದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಇದು ರಿಯಾದ್ನಲ್ಲಿದೆ, ಮತ್ತು ಕಿಂಗ್ ಅಬ್ದುಲ್ ಜಿಜ್ ಇದು ಒಂದು ಜಡ್ಜಾನಲ್ಲಿದೆ, ಮತ್ತು ಕಿಂಗ್ ಫಹದ್ ಇದು ಒಂದು ದಮ್ಮಾಮ್ನಲ್ಲಿದೆ. ಮತ್ತು ಹೈ ಸ್ಪೀಡ್ ರೈಲು ಇಲ್ಲಿ ತುಂಬಾ ಇವೆ. ಹರ್ಮೈನ್ ರೈಲ್ವೆ ಇದು ಮೆಕ್ಕಾ, ಮದೀನಾ ಮತ್ತು ಜಡ್ಜಾವನ್ನು ಸಂಪರ್ಕಿಸುತ್ತದೆ. ಮುಂಬರುವ ಮೆಗಾ ಯೋಜನೆಗಳು ಅಂದರೆ NEOM ಅಂದರೆ ಇನ್ನು ಸೌದಿ ಅರೇಬಿಯಾ ಭವಿಷ್ಯದ ಒಂದು ನಗರವನ್ನು ರಚನೆ ಮಾಡ್ತಾ ಇದ್ದಾರೆ. ಒಂದು ಸ್ಟೇಟ್ ಲೈನ್ ಅಂತ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಅದರ ಮೇಲೂ ಒಂದು ಸಂಪೂರ್ಣವಾಗಿ ಇನ್ನೊಂದು ಸಲ ವಿಡಿಯೋ ಮಾಡ್ತೀನಿ ನಾನು. ಯಾಕಂದರೆ ಇದು ಒಂದೇ ಲೈನ್ ಇರುತ್ತೆ. ಹೇಗೆ ನಮ್ಮ ಬೆಂಗಳೂರಿಗೆ ನೋಡಿ ಸುತ್ತಲೂ ನೀವು ಮ್ಯಾಪ್ನಲ್ಲಿ ಒಂದೊಂದು ರೀತಿ ಕಾಣ್ತಿದೆ. ಆದರೆ ಇದು ಸೌದಿ ಅರೇಬಿಯಾದ ಒಂದು ಪ್ಲ್ಯಾನ್ ಏನಿದೆ, ಒಂದು ಸ್ಟೇಟ್ ಲೈನ್ನಲ್ಲಿ ಇಡೀ ನಗರವನ್ನು ರಚನೆ ಮಾಡೋದು. ಇದು ಫ್ಯೂಚರಿಸ್ಟಿಕ್ ಒಂದು ಯೋಚನೆಯನ್ನು ಹಾಕ್ತಾ ಇದ್ದಾರೆ ಇವರು. ಯಾಕಂದರೆ ಸೌದಿ ಅರೇಬಿಯಾದ ಇಡೀ ಜನರು ಎಲ್ಲರೂ ಬಿಟ್ಟು ಕೆಶಿಂದ ಕೇವಲ ಈ ಸ್ಟೇಟ್ ಲೈನ್ನಲ್ಲಿ ಬದುಕಬೇಕು, ಇಡೀ ಜಗತ್ತಿನ ಜನರು ಇಲ್ಲೇ ಬರ್ತಾರೆ ಫ್ಯೂಚರ್ನಲ್ಲಿ ಅಂತ ಒಂದು ಪ್ರಾಜೆಕ್ಟನ್ನು ಇವರು ಸ್ಟಾರ್ಟ್ ಮಾಡಿದ್ದಾರೆ. ಅದರ ಮೇಲೆ ಒಂದು ಸಂಪೂರ್ಣ ಬೇರೆ ವಿಡಿಯೋ ಮಾಡ್ತೀನಿ. ಸೊ ಇಷ್ಟೆಲ್ಲ ನಿಮಗೆ ಸೌದಿ ಅರೇಬಿಯಾದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು. ಸೊ ಸ್ನೇಹಿತರೆ, ತುಂಬ ಜನ ಯೂಟ್ಯೂಬನ್ನು ಬನ್ನಿ ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲನ್ನು, ಆದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ಕನ್ನಡದವರು ತುಂಬಾ ಯಾಕೆ ನನಗೆ ಗೊತ್ತಿಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ. ಸೊ ನಾನು ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ. ಯಾಕಂದರೆ ಅದರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಮತ್ತು ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತದೆ. ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.